ನೌಕರರ ವೇದಿಕೆಗೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಗೆ ಬೋಲೋ ಭಾರತ್ ಮಾತಾ ಕೇ ಒಗ್ಗಟ್ಟಿನಲ್ಲಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ 4ನೆಯ ಸಾಮೂಹಿಕ ಧರಣಿಯ ಹೋರಾಟದ ಸಮಾರಂಭದಲ್ಲಿ ಭಾಗವಹಿಸಿದಂತಹ ವೇದಿಕೆಯ ಮೇಲಿರತಕ್ಕಂತಹ ಸಮಸ್ತ ಗಣ್ಯಮಾನ್ಯರೇ, ಜೊತೆಗೆ ಮಹಿಳಾ ಶಕ್ತಿಮಣಿಗಳೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಬಹುಶಃ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಜೀವಾಳ, ಅದರ ಭವಿಷ್ಯ ಮುಂಭಾಗದ ಸಮಸ್ತ ಗೌರವಾನ್ವಿತ ನಿವೃತ್ತ ನೌಕರರ ಬಂಧುಗಳನ್ನು ನೋಡಿದಾಗ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿ ಚಂದ್ರು ಅವರಾಗಿರ್ಬೋದು, ಸಿ.ಟಿ. ರವಿ ಅವರಾಗಿರ್ಬೋದು, ರವಿಕುಮಾರ್ ಅವರಾಗಿರ್ಬೋದು, ಎಂತಹದೇ ಜನಪ್ರಿಯ ವ್ಯಕ್ತಿಗಳನ್ನು ಮನ ಕಲಿಕಿಸುವಂತಹ ಸಮೂಹ ಇದಾಗಿದೆ ಎಂದರೆ ತಪ್ಪಾಗಲಾರದು. ಆತ್ಮೀಯ ಬಂಧುಗಳೇ, ಈಗಾಗಲೇ ಅನೇಕ ಮಹನೀಯರು ಅನೇಕ ಧರಣಿ ಸತ್ಯಾಗ್ರಹದಲ್ಲಿ ತಾವು ಸ್ವತಃ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಂಘಟಿಸಿ ಎಲ್ಲ ವಿಚಾರಗಳನ್ನು ಅರಿತವರಾಗಿದ್ದೀರಿ. ಇಲ್ಲಿ ಈಗ ಕೇವಲ 2 ದಿನಗಳ ಹಿಂದೆ ನಮ್ಮ ಹೋರಾಟಕ್ಕೆ ಸಂವಿಧಾನಬದ್ಧವಾದಂತಹ ಶಕ್ತಿಯನ್ನು ನೀಡಿದಂತಹ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಆದಂತಹ ಲೋಕಾಯುಕ್ತ ಪ್ರಾಮಾಣಿಕ ಶಿವ ಸ್ವಪ್ನ ಅಧಿಕಾರಿಗಳಾದಂತಹ ಸಂತೋಷ್ ಹೆಗಡೆಯವರು ಅವರು ಸಾಮಾನ್ಯವಾಗಿ ಸಭೆಗಳಿಗೆ ಬರುವಂತಹ ಕಾರ್ಯಕ್ರಮ ಮಾಡಿರ್ತಿರ್ತಾರೆ. ನಮ್ಮ ವೇದಿಕೆಯ ಮೇಲಿಟ್ಟಂತಹ ಪ್ರೀತಿ ಮತ್ತು ನ್ಯಾಯಬದ್ಧವಾದ ಹೋರಾಟಕ್ಕಾಗಿ ನಮ್ಮ ಸುದ್ದಿಗೋಷ್ಠಿಗೆ ಆಗಮಿಸಿ ಪ್ರೆಸ್ ಮೀಟನ್ನು ಮಾಡಿ ಇಡೀ ರಾಜ್ಯಾದ್ಯಂತ ಎಲ್ಲ ಜನಸಮೂಹಕ್ಕೆ ತಲುಪುವಂತೆ ಅವರನ್ನು ಕರೆ ನೀಡಿದ್ದಾರೆ. ಬಹುಶಃ ಸರ್ಕಾರ ವಿಧಾನಸೌಧದಲ್ಲಿ ಕೊಟ್ಟಂತ ಉತ್ತರ ತಾವು ಸೇಫ್ ಇರಲಿಕ್ಕೆ ಆ ಉತ್ತರವನ್ನು ನೀಡಿದ್ದಾರೆ. ಹೇಗೆ ನೀಡಿದ್ದಾರೆ? ನಾವು ಅನ್ಯಾಯವನ್ನೇ ಮಾಡಿಲ್ಲ, ಎಲ್ಲರಿಗೂ ಸಮಾನತೆಯಿಂದ ನಾವು ವೇತನವನ್ನು ಜಾರಿ ಮಾಡಿದ್ದೇವೆ ಅನ್ನುವಂಥ ಲಿಖಿತವಾದ ಹೇಳಿಕೆಯನ್ನು ಇದೇ ಅಧಿವೇಶನದಲ್ಲಿ ಕೊಟ್ಟಿದ್ದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಇದು ಇಡೀ ಕರ್ನಾಟಕದ